ನಮಸ್ತೆ ಸ್ನೇಹಿತರೆ, ಸ್ಯಾಂಡಲ್ವುಡ್ ಸ್ಟಾರ್ ನಟರಿಗಿರುವ ಬಿರುದುಗಳು ಯಾವುವು ಮತ್ತು ಅದನ್ನು ಕೊಟ್ಟಿದ್ಯಾರು ಗೊತ್ತಾ? ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಹಾಗೆ ನಿಮ್ಮ ನೆಚ್ಚಿನ ಸ್ಟಾರ್ ನಟರು ಯಾರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸಿನಿಮಾ ನಟ ನಟಿಯರಿಗೆ ಸಾಕಷ್ಟು ಬಿರುದುಗಳಿರ್ತವೆ. ಓರ್ವ ನಟ ಒಂದೆರಡು ಹಿಟ್ ಸಿನಿಮಾಗಳನ್ನು ನೀಡಿದರೆ ಆ ನಟನ ಹೆಸರಿನ ಮುಂದೆ ಬಿರುದೊಂದನ್ನು ಕೊಟ್ಟು ಆ ಟೈಟಲ್ ಮೂಲಕ ಅವರು ಫೇಮಸ್ ಆಗುವಂತೆ ಮಾಡಲಾಗುತ್ತೆ. ಅದೇ ರೀತಿ ನಮ್ಮ ಸ್ಯಾಂಡಲ್ವುಡ್ ನಟರು ಅನೇಕ ವಿಭಿನ್ನ ಬಿರುದುಗಳನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಚಂದನವನದ ಸ್ಟಾರ್ ನಟರಿಗಿರುವ ಬಿರುದುಗಳು, ಅದನ್ನು ಯಾಕೆ ಅವರಿಗೆ ನೀಡಲಾಗಿದೆ ಎಂಬ ಮಾಹಿತಿಯನ್ನು ನೀಡಲಾಗ್ತಿದೆ. ಮೊದಲನೇದಾಗಿ ಶಿವರಾಜ್ ಕುಮಾರ್ ಅವರಿಗೆ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್, ಕರುನಾಡ ಚಕ್ರವರ್ತಿ ಎಂಬ ಬಿರುದುಗಳಿವೆ. ಈ ಪೈಕಿ ಹ್ಯಾಟ್ರಿಕ್ ಹೀರೋ ಎಂಬ ಟೈಟಲ್ ಅನ್ನು ಅವರ ಸಿನಿ ಕೆರಿಯರ್ ಆರಂಭದಲ್ಲಿ ನಟಿಸಿದ ಆನಂದ್, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ ಚಿತ್ರಗಳು ಬ್ಲಾಕ್ ಬಾಸ್ಟರ್ ಆಗಿದ್ದರಿಂದ ಹಾಗೂ ಚೊಚ್ಚಲ ಸಿನಿಮಾಗಳಲ್ಲೇ ಹಿಟ್ ಕೊಟ್ಟಿದ್ದರಿಂದ ಹ್ಯಾಟ್ರಿಕ್ ಹೀರೋ ಎಂಬ ಬಿರುದು ನೀಡಲಾಯಿತು. ಆ ನಂತರ ಚಂದನವನದಲ್ಲಿ ನಾಯಕನಾಗಿ 100 ಸಿನಿಮಾ ಪೂರೈಸಿದ್ದಕ್ಕಾಗಿ ಸೆಂಚುರಿ ಸ್ಟಾರ್ ಎಂಬ ಬಿರುದನ್ನು ಕೂಡ ನೀಡಲಾಯಿತು. ಬಳಿಕ ಶಿವಣ್ಣನ 51ನೇ ವರ್ಷದ ಹುಟ್ಟುಹಬ್ಬ ಸಂದರ್ಭದಲ್ಲಿ ಹರ್ಷ ಅವರು ಬಜರಂಗಿ ಸಿನಿಮಾದ ಫಸ್ಟ್ ಲುಕ್ ರಿವೀಲ್ ಮಾಡಿ ಕರುನಾಡ ಚಕ್ರವರ್ತಿ ಅಂತ ಬಿರುದು ನೀಡಿದರು. ಇನ್ನು ಎರಡನೇದಾಗಿ ದರ್ಶನ್ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ಹಾಗೂ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂಬ ಬಿರುದುಗಳಿದ್ದು, ಅಭಿಮಾನಿಗಳು ಪ್ರೀತಿಯಿಂದ ಡಿ ಬಾಸ್ ಮತ್ತು ದಾಸ ಎಂದೇ ಕರೀತಾರೆ. ಮೆಜೆಸ್ಟಿಕ್ ಸಿನಿಮಾ ಹಿಟ್ ಆಗುತ್ತಿದ್ದಂತೆ ದರ್ಶನ್ ಆಪ್ತ ಅಭಿಮಾನಿ ಹುಕ್ಕಳ್ಳಿಯ ಗೌಡ ಅವರು ಚಾಲೆಂಜಿಂಗ್ ಹೀರೋ ಎಂಬ ಬಿರುದು ನೀಡಿದ್ರು. ಕಾಲಕ್ರಮೇಣ ಇದು ಚಾಲೆಂಜಿಂಗ್ ಸ್ಟಾರ್ ಎಂದು ಬದಲಾಯಿತು. ಇನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಎಂಬ ಬಿರುದನ್ನು ಖ್ಯಾತ ಪೋಷಕ ನಟ ವಿಜಯ್ ಸಾರಥಿ ಅವರು ನೀಡಿದ್ದರು. ಇದು ದರ್ಶನ್ ಸಿನಿಮಾಗಳಿಗೆ ಇರುತ್ತಿದ್ದ ಕ್ರೇಜ್ ಹಾಗೂ ಕಲೆಕ್ಷನ್ ನೋಡಿ ಕೊಟ್ಟಿರುವ ಬಿರುದಾಗಿದೆ. ಇನ್ನು ಮೂರನೆಯದಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪವರ್ ಸ್ಟಾರ್ ಹಾಗೂ ಕರ್ನಾಟಕ ರತ್ನ ಎಂಬ 2 ಬಿರುದುಗಳಿವೆ. ಸಾಕಷ್ಟು ಸಿನಿಮಾಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದ ಪುನೀತ್ ಅಪ್ಪು ಚಿತ್ರದ ಮೂಲಕ ನಾಯಕ ನಟನಾಗಿ ಎಂಟ್ರಿ ಕೊಟ್ಟರು. ಮೊದಲ ಸಿನಿಮಾದಲ್ಲೇ ಸೂಪರ್ ಸಕ್ಸಸ್ ಕಂಡರು. ಆನಂತರ ಬಂದ ಅಭಿ ಹಾಗೂ ವೀರಕನ್ನಡಿಗ ಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆದವು. ವೀರಕನ್ನಡಿಗ ಸಿನಿಮಾದ ಸಕ್ಸಸ್ ಮೀಟ್ ಸಮಯದಲ್ಲಿ ಶಿವರಾಜ್ ಕುಮಾರ್ ಅಪ್ಪು ಅವರಿಗೆ ಪವರ್ ಸ್ಟಾರ್ ಎಂದು ಟೈಟಲ್ ಕೊಡಲು ಸಲಹೆ ನೀಡುತ್ತಾರೆ. ಆ ಬಳಿಕ ಅವರಿಗೆ ಪವರ್ ಸ್ಟಾರ್ ಎಂಬ ಬಿರುದನ್ನು ನೀಡಲಾಯಿತು. ನಂತರ ಎಲ್ಲರಿಗೂ ತಿಳಿದಿರುವಂತೆ ಅಪ್ಪು ಅವರು ಸಿನಿಮಾ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆ ಹಾಗೂ ಸಾಮಾಜಿಕ ಸೇವೆ ಕಂಡ ಕರ್ನಾಟಕ ಸರ್ಕಾರವು 2022ರ ನವೆಂಬರ್ 1ರಂದು ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಇನ್ನು ನಾಲ್ಕನೆಯದಾಗಿ ಉಪೇಂದ್ರ ಅವರಿಗೆ ರಿಯಲ್ ಸ್ಟಾರ್ ಹಾಗೂ ಸೂಪರ್ ಸ್ಟಾರ್ ಎಂಬ ಬಿರುದುಗಳಿವೆ. ಉಪಿಯವರು ದಿನನಿತ್ಯ ನಡೆಯುವ ನೈಜ ಘಟನೆಗಳು ಹಾಗೂ ಜನರ ಆಲೋಚನೆಗೆ ತಕ್ಕಂತೆ ಕಥೆಗಳನ್ನು ಮಾಡಿ ರಿಯಾಲಿಟಿಗೆ ತಕ್ಕಂತೆ ಡೈಲಾಗ್ಗಳನ್ನು ಬರೆದು ಆ ಮೂಲಕ ಮೆಸೇಜ್ ಒಂದನ್ನು ನೀಡುತ್ತಾರೆ. ಇದೇ ಕಾರಣಕ್ಕಾಗಿ ಉಪೇಂದ್ರ ಅವರಿಗೆ ರಿಯಲ್ ಸ್ಟಾರ್ ಹಾಗೂ ಸೂಪರ್ ಸ್ಟಾರ್ ಎಂಬ ಬಿರುದುಗಳನ್ನು ಕೂಡ ನೀಡುತ್ತಾರೆ. ಇನ್ನು ಸುದೀಪ್ ಅವರಿಗೆ ಅಭಿನಯ ಚಕ್ರವರ್ತಿ, ಬಾದ್ಶಾ ಎಂಬ ಬಿರುದುಗಳಿದ್ದು, ಹುಚ್ಚ ಚಿತ್ರದ ಬಳಿಕ ಅಭಿಮಾನಿಗಳು ಪ್ರೀತಿಯಿಂದ ಕಿಚ್ಚ ಅಂತಲೇ ಕರೆಯುತ್ತಾರೆ. ಸುದೀಪ್ ಸಿನಿಮಾ ರಂಗದಲ್ಲಿ ಸಲ್ಲಿಸಿರುವ ಸೇವೆಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯು ಪುಟ್ಟಣ್ಣ ಚೆಟ್ಟಿ ಸಭಾಂಗಣ ನಡೆಯುತ್ತ ಸಮಾರಂಭದಲ್ಲಿ ಅಭಿನಯ ಚಕ್ರವರ್ತಿ ಎಂಬ ಬಿರುದು ನೀಡಲಾಯಿತು. ಬಾದ್ಶಾ ಎಂಬ ಬಿರುದನ್ನು ನಿರ್ದೇಶಕ ಎಸ್. ಕೃಷ್ಣ ಅವರು ಪೈಲ್ವಾನ್ ಚಿತ್ರದ ಪೋಸ್ಟರ್ ಬಿಡುಗಡೆ ಸಂದರ್ಭದಲ್ಲಿ ನೀಡಿದರು. ಇನ್ನು ಯಶ್ ಅವರು ರಾಕಿಂಗ್ ಸ್ಟಾರ್ ಎಂಬ ಬಿರುದನ್ನು ಅವರಿಗೆ ಅಭಿಮಾನಿಗಳು ನೀಡಿದ್ದಾರೆ. ಯಶ್ ವೃತ್ತಿ ಜೀವನದ ಏಳಿಗೆಗೆ ಶ್ರಮಿಸಿದ ಪರಿ, ಯಾವುದೇ ಪಾತ್ರವಾದರೂ ಜೀವ ತುಂಬುವ ರೀತಿ, ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಕಮರ್ಷಿಯಲ್ ಹಿಟ್ ಸಿನಿಮಾಗಳನ್ನು ನೀಡಿದ್ದಕ್ಕಾಗಿ ಫ್ಯಾನ್ಸ್ ಈ ಬಿರುದನ್ನು ನೀಡಿದ್ದಾರೆ. ಕೆಜಿಎಫ್ ಬಳಿಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದಿರುವ ಯಶ್ ರಾಕಿ ಭಾಯ್ ಅಂತಲೇ ಖ್ಯಾತಿ ಗಳಿಸಿದ್ದಾರೆ. ಇನ್ನು ರಿಷಬ್ ಶೆಟ್ಟಿ, ನಮ್ಮ ಏರಿಯಾದಲ್ಲೊಂದಿನ, ತುಗ್ಲಕ್ ಅಟ್ಟಹಾಸ, ಲೂಸಿಯಾ, ಉಳಿದವರು ಕಂಡಂತೆ, ರಿಕ್ಕಿ, ಅಂಬಿ ನಿಂಗ್ ವಯಸ್ಸಾಯ್ತೋ ಚಿತ್ರದಲ್ಲಿ ಸಹನಟನಾಗಿ ಅಭಿನಯಿಸುತ್ತಿದ್ದ ರಿಷಬ್ ಅವರು 2019ರಲ್ಲಿ ಕಥಾನಾಯಕ ಸಿನಿಮಾ ಮೂಲಕ ಹೀರೋ ಆಗಿ ಎಂಟ್ರಿ ಕೊಟ್ಟರು. ಇದಾದ ಬಳಿಕ ಕೆಲ ಸಿನಿಮಾಗಳಲ್ಲಿ ನಟಿಸಿದ ರಿಷಬ್ ಅವರು ಕಾಂತಾರ ಚಿತ್ರದ ಬಳಿಕ ಡಿವೈನ್ ಸ್ಟಾರ್ ಎಂದು ಬಿರುದು ಪಡೆದುಕೊಂಡಿದ್ದಾರೆ. ಇನ್ನು ರವಿಚಂದ್ರನ್ ಅವರಿಗೆ ಕ್ರೇಜಿ ಸ್ಟಾರ್ ಎಂಬ ಬಿರುದು ಇದೆ. ಇವರು ಕನ್ನಡ ಚಿತ್ರರಂಗದ ಮಾರುಕಟ್ಟೆ ಬಗ್ಗೆ ಲೆಕ್ಕಿಸದೆ ಸಿನಿಮಾಗಳಿಗೆ ಅತಿ ದುಬಾರಿ ಸೆಟ್ ಹಾಕುತ್ತಿದ್ದರು.
ಇವರಿಗೆ ಸಿನಿಮಾ ಮೇಲಿರುವ ಕ್ರೇಜ್ ನೋಡಿ ಕ್ರೇಜಿ ಸ್ಟಾರ್ ಎಂಬ ಬಿರುದು ನೀಡಲಾಗಿದೆ ಎಂದು ಹೇಳುತ್ತಾರೆ. ಇನ್ನು ಧ್ರುವ ಸರ್ಜಾ ಅವರಿಗೆ ಆಕ್ಷನ್ ಪ್ರಿನ್ಸ್ ಎಂದು ಬಿರುದು ಇದೆ. ಇವರು ನಟಿಸಿದ ಮೊದಲ ಸಿನಿಮಾ ಅದ್ದೂರಿಯಲ್ಲಿ ಡ್ಯೂಪ್ ಇಲ್ಲದೆ ಫೈಟ್ ಸೀನ್ಗಳನ್ನು ರಿಯಲ್ ಆಗಿ ಮಾಡಿರುವುದರಿಂದ ಚೊಚ್ಚಲ ಸಿನಿಮಾ ಸಕ್ಸಸ್ ನಂತರ ಆಕ್ಷನ್ ಪ್ರಿನ್ಸ್ ಎಂದು ಬಿರುದು ನೀಡಲಾಗಿದೆ. ಇನ್ನು ದುನಿಯಾ ಸಿನಿಮಾದ ಬಳಿಕ ವಿಜಯ್ ಅವರು ದುನಿಯಾ ವಿಜಯ್ ಅಂತಲೇ ಖ್ಯಾತಿ ಗಳಿಸಿದರು. ಇವರಿಗೆ ಬ್ಲ್ಯಾಕ್ ಕೋಬ್ರಾ ಅಂತ ಬಿರುದು ಇದ್ದು, ಇವರ ನಟಿಸಿದ ರಜನಿಕಾಂತ್ರ ಚಿತ್ರತಂಡವು ಈ ಬಿರುದನ್ನು ನೀಡಿದೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಗೋಲ್ಡನ್ ಸ್ಟಾರ್ ಎಂಬ ಬಿರುದು ಇದೆ. ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಕಾಮಿಡಿ ಟೈಮ್ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿದ್ದ ಗಣೇಶ್ ಅವರು ಟಪೋರಿ ಎಂಬ ಚಿತ್ರದಲ್ಲಿ ಖಳನಾಯಕನಾಗಿ ಅಭಿನಯಿಸುವ ಮೂಲಕ ಚಿತ್ರರಂಗ ಪ್ರವೇಶಿಸುತ್ತಾರೆ. ಗಣೇಶ್ ಅವರನ್ನು ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಮಾಡಿದ್ದು ಮುಂಗಾರು ಮಳೆ ಸಿನಿಮಾ. ಇದಾದ ಬಳಿಕ ಬಂದ ಸಿನಿಮಾಗಳೆಲ್ಲವೂ ಹಿಟ್ ಆಗಿದ್ದರಿಂದ ಅವರಿಗೆ ಗೋಲ್ಡನ್ ಸ್ಟಾರ್ ಅಂತ ಬಿರುದನ್ನು ಕೂಡ ನೀಡಲಾಗ್ತದೆ. ನೋಡಿದ್ರಲ್ಲ ಸ್ನೇಹಿತರೆ ಈ ಸ್ಟಾರ್ ನಟರ ಬಿರುದುಗಳನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಈ ವಿಡಿಯೋನ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ಟಾರ್ ನಟ ಯಾರು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿ. ಸೊ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ, ಅಲ್ಲಿ ತನಕ ಧನ್ಯವಾದಗಳು.